1,00,000 ಕೋಟಿಗಿಂತ ಹೆಚ್ಚು ಡೆವಲಪ್ಮೆಂಟ್ಗೆ ಹೋಗೋ ದುಡ್ಡು ಸಪ್ರೇಟ್ ಆಗಿದೆ. ಅದಕ್ಕೆ ಏನು ಸಂಬಂಧ ಇಲ್ಲ, ಸಪ್ರೇಟ್ ಇದೆ ಅಮೌಂಟ್ ಅದಕ್ಕೆ. ಸರ್, ನನ್ನ CM ಅವರು ರಾಜಣ್ಣ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಈ ಸಚಿವ ಸ್ಥಾನ ಅನ್ನೋಂಥ ವಿಚಾರ ಹೇಳ್ತಾರೆ. ಒಂದು ಕಡೆ DK ಶಿವಕುಮಾರ್ ಜೈಲು, ಈ ಕಡೆ CM ಸಿದ್ದರಾಮಯ್ಯ ಅವರು ಆಪ್ತ ಸಚಿವ ಜೊತೆ ಇರ್ತಾರೆ. ರಾಜಣ್ಣ ಅವರು ಸಪೋರ್ಟ್ ತಗೋತಾರೆ ಸರ್? ಇಲ್ಲ, ನಮಗೆ ಗೊತ್ತಿಲ್ಲ. ಇನ್ನೂ ಗೊತ್ತಿಲ್ಲ. ಲಾಸ್ಟ್ ಟೈಮು CM ಅವ್ರು ಹೋಗ್ಬೇಕಾಯ್ತಲ್ಲ, ನೀವೇ ಕೇಳಿದ್ರೆ ಯಾಕೆ ಹೋಗಿಲ್ಲ ಅಂತ ಕೇಳಿದ್ರೆ ಆವಾಗ ಇವ್ರ ಕಾರ್ಯಕ್ರಮ ರದ್ದಾಗಿತ್ತು. ಈಗ ಹೋಗಿದ್ದಾರೆ, ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದಾರೆ ಅಷ್ಟೇ. ಏನು ನಡೆಯಲ್ಲ, ಏನು ನಡೆಯುದು, ಏನಲ್ಲಿ ಏನು ನಡೆಯುದು? ಈಗ 4 ಮಧ್ಯದಾಗ ಚರ್ಚೆ ಆಗ್ತದೆ, ಹೊರಗೆ ಬಂದರೆ ಇಂಪ್ಲಿಮೆಂಟ್ ಮಾಡೋರು ಯಾರು ಅದ್ರ ಅಲ್ಲಿ ಬಂದು ಸ್ಟಕ್ ಆಗ್ತದೆ ಅದು. ಅದೇ ಲಾಸ್ಟ್ ಟೈಮಿಂದ ಹಂಗೆ ಇಟ್ಕೊಂಡು ಕೂತಿದ್ರು ಅವರು ಕೋಳಿ ರಾಜಣ್ಣ ಅವರು. ಯಾರೇ ಹೊರಗಿನ ಪಾರ್ಟಿನೇ ಜಾಸ್ತಿ ಆಗಿರಲ್ಲ, ಏನು ಮಾಡೋದು ಈಗ? ಇಲ್ಲ, ಸೈಲೆಂಟ್ ಏನಿಲ್ಲ, ನಮ್ಮ ಕೆಲಸ ನಾವು ಮಾಡ್ತೀವಿ. ಅದು ಅಂತಿಮವಾಗಿ CM ಅವರು ಅಧ್ಯಕ್ಷರು ಡಿಸಿಷನ್ ಮಾಡ್ತಾರೆ ಯಾರಿಗೆ ಮಾಡಬೇಕಂತ. ಯೂಶ್ವಲಿ ಸರ್ಕಾರ ಇದ್ದಾಗ CM ಮನೆ ಅದಕ್ಕೆ ಯಾರಿಗೆ ಸೂಚನೆ ಮಾಡ್ತಾರೆ, ಅವರು ಅಧ್ಯಕ್ಷ ಆಗುವಂಥ ಒಂದು ರೂಢಿ ಇದೆ. ಅವರಿಬ್ಬರು ಕೂಡಿ ಯಾರು ಡಿಸಿಷನ್ ಮಾಡ್ತಾರೋ ಅವರು ಅಪ್ಲಿಕೇಶನ್ ಹಾಕಿದ್ದಾರೆ ಸರ್, ಅವರು ಕೂಡ ಕಂಟೆಸ್ಟ್ ಮಾಡೋದು ಖಚಿತ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ತಮ್ಮ ಪುತ್ರನು ಕೂಡ ಅದರಲ್ಲಿ ಡೈರೆಕ್ಟರ್ ಸರ್. ಈಗ ಅಲ್ಲ, ಇದಾಗ ಹೇಳಿದೆ CM ಅಧ್ಯಕ್ಷರು ಹೇಳಿದ ಫೈನಲ್ಲು. ಅರ್ಜಿ ಯಾರು ಹಾಕಿರ್ಬೋದು. ಮುಂಚೆ ಹಿಂದಿನ ಯಾವುದೇ ಸರ್ಕಾರ ಇದ್ದಾಗ ಯಾರು ಅಧಿಕಾರದಲ್ಲಿ ಇರ್ತಾರೆ, ಅವರ ಏನು CM ಸೂಚನೆ ಮಾಡ್ತಾರೆ, ಅದಕ್ಕೂ KMF ಒಂದು 5-6 ಬಾಡಿ ಇದಾರೆ, ಅದಕ್ಕೆ CM ಹೇಳಿದ್ದ, ಸರ್ಕಾರ ಹೇಳಿದ್ದೆ ಫೈನಲ್. ನಿಮ್ಮ ಅಧ್ಯಕ್ಷರು ಸಂಬಂಧಿಕರೇ ಈಗ MLC ರವಿ ಅವರು ಕಂಟೆಸ್ಟ್ ಮಾಡಕ್ ಹೊರಟಿದ್ದಾರೆ. ಶಿವಮೊಗ್ಗ ಮಂಜುನಾಥ್ ಗೌಡ ಅವರಿಬ್ರು DK ಶಿವಕುಮಾರ್ ಅವರಿಗೆ ಆಪ್ತರು. ಅದೇನಾದರೂ ಅಧ್ಯಕ್ಷರು CM ಅವ್ರ ಕುಂತು ಚರ್ಚೆ ಮಾಡ್ತಾರೆ. ಅಂತಿಮವಾಗಿ ಅಧ್ಯಕ್ಷ ಯಾರು, ಉಪಾಧ್ಯಕ್ಷ ಯಾರು ಅಂತ ಸೂಚನೆ ಕೊಡ್ತಾರೆ, ಅವರೇ ಫೈನಲ್ ಆಗ್ತಾರೆ ಅಷ್ಟೇ. ರಾಜಕೀಯ ವರ್ಕ್ ಪಡಿಸಿರ್ಬೇಕು ಅಂತ ಸರ್.